ಅರ್ಚನಾ ಅಷ್ಟಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಮ್ಮ ಏರಿಯಾ ಗಣೇಶನ್ ಗುಡಿದ 7ನೇ ವರ್ಷದ ವಾರ್ಷಿಕೋತ್ಸವ ಇವತ್ತು. ನೀವೆಲ್ರೂ ನನ್ನ ಹಿಂಗ್ ನೋಡಕ್ಕೆ ಜಾಸ್ತಿ ಇಷ್ಟ ಪಡ್ತಿರಲ್ಲ, ಅಂಡ್ ನಂಗೂ ಮೋಸ್ಟ್ ಆಫ್ ದ ಟೈಮ್ ಹಿಂಗಿರಕ್ಕೆ ಇಷ್ಟ. ಗುಡಿದಾಗ ಅಭಿಷೇಕ ಕೊಟ್ಟಿದ್ವಿ, ಬೆಳಗ್ಗೆ ಬೇಗ ಎದ್ದು ತುಳಸಿ ಗಿಡ, ಪತ್ರೆ ಗಿಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಂಗ್ ಮಲ್ಗಿ ಹೂ ಮುಡ್ಕೊಳಕ್ ಇಷ್ಟ. ಬಟ್ ಇಲ್ಲಿ ಕನಕಾಂಬರ ಇತ್ತು, ನಾವಿದ್ ಕಬಾಲಿ ಅಂತೀವಿ, ಸಿಕ್ಕಿತ್ ಶಿವ ಅಂತ ಇದನ್ನ ಮುಡ್ಕೊಂಡ್ ಹೊರಟ್ವಿ. ನಾನಂತೂ ಗುಂಡಮ್ಮನ್ ಗತೆ ಕಾಣಾತ್ ಬಿಟ್ಟಿದೆ. ನಮ್ ಜೊತೆ ನಮ್ಮ ಮಾತೃಶ್ರೀ ಟೀಚರ್. ಗುಡ್ ಮಾರ್ನಿಂಗ್ ರೀ ಮೇಡಮ್. ನೆಕ್ಸ್ಟ್ ಅಲ್ಲಿಂದ ಗುಡಿಗೆ ಬಂದ್ವಿ. ಇದ್ರದ್ದೆಲ್ಲ ಪ್ರಿಪರೇಷನ್ ನಿನ್ನೆ ವಿಡಿಯೋದಾಗ ತೋರಿಸಿದ್ದೆ ನಾನು. ನೈಸ್ ರಂಗೋಲಿ ಅಂಡ್ ಗಣೇಶ್ ಆಲ್ರೆಡಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದ. ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಈ ಟೆಂಪಲ್ ಆಗಿ 7 ವರ್ಷ ಅಂದ್ರೆ ನಂಬಕ್ಕೆ ಆಗತ್ತಿಲ್ಲ. 7 ವರ್ಷ ಟಕ್ 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 ಅಂತ ಹೋಗ್ಬಿಡ್ತು. ಬರೀ ನಮ್ಮ ಮುದ್ದು ಗಣೇಶಕ್ಕೆ ಅಭಿಷೇಕ ಮಾಡೋಣಂತ. ಅಗ್ರ ಪೂಜೆಗಧಿಪತಿ ಸಂಕಷ್ಟಹರಾಗಪತಿ. ಯಕ್ಕಿ ಹೂವಿಂದ ಗಣಪತಿನ ಬಾಳ್ ಚಂದ ಅಲಂಕಾರ ಮಾಡಿದ್ರೆ. ಐ ರಿಮೆಂಬರ್ ಒನ್ ಥಿಂಗ್, ಕೊರೋನಾ ಟೈಮ್ದಾಗ ನಮ್ ರೋಟರಿ ಸ್ಕೂಲ್ ಟೀಚರ್ಸ್ ನಮಗ್ ಪಾಠ ಮಾಡೋ ಸಂಬಂಧ ಈ ಗುಡಿದಾಗ ಬಂದ್ ಮಾಡಿದ್ರು. ನೆಕ್ಸ್ಟ್ ಕಂಕಣ ಕಟ್ಟಿಸ್ಕೊಂಡ್ವಿ. ಸೂರ್ಯ ತಾನ್ ಬೆಳಗದಲ್ದೆ ನನ್ನ ಬೆಳಗ್ಸಾಕತ್ ಬಿಟ್ಟಿದ್ದ. ಫುಲ್ ಮಿಂಚಿಂಗ್. ಎವ್ರಿ ಟೈಮ್ ನಾನ್ ಅಲ್ಲೋದಾಗ ಯಾರಾದ್ರೂ ಒಬ್ರು ಗುಡಿದು ವಿಡಿಯೋ ಮಾಡ್ಕೊಂತಿದ್ರು. ಬಟ್ ನನಗ ನಾನಿರೋ ಏರಿಯಾ ನಿಮಗ್ ಗೊತ್ತಾಗ್ಬಿಡುತ್ತನ್ನೋ ಭಯ. ಡೋಂಟ್ ಟೇಕ್ ಇಟ್ ಆಫೆನ್ಸಿವ್ಲಿ. ಆಕ್ಚುಲಿ ನಂಗೆ ಮಿನಿ ವ್ಲಾಗ್ ವಿಡಿಯೋಸ್ ನ ಯೂಟ್ಯೂಬಿಗೆ ಅಡ್ಡ ಮಾಡ್ತೀವಲ್ಲ, ಹಂಗ್ ಮಾಡ್ಬೇಕನ್ಸಾತೈತಿ. ಯಾಕಂದ್ರೆ ನಾ ಹಂಗ್ ಮಾಡಿದ್ರೆ ಚಂದ ಕಾಣ್ತೀನಿ. ನೀವ್ ಹೇಳ್ರಿ, ಹಂಗ್ ಮಾಡ್ಲೋ ಏನಿದ ವರ್ಟಿಕಲ್ ಮಾಡ್ಲೋ, ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಅಷ್ಟಕ್ಕಂತೂ ಉಪ್ಪಿಟ್ಟು ಕ್ಯಾಮ್ರಾ ನಮ್ಮ ಅಮ್ಮನ ಕಡೆ ತಿರ್ಗಿಸಿದ್ರೆ ಏನಂದ್ರು ಗೊತ್ತಾ? ಯಾಕೆ ಬೇ ನಮ್ಮಮ್ಮ ಯಾಕ ನನ್ ನೋಡ್ ಹೊಂಟ. ಮತ್ತೆ ಮಧ್ಯಾಹ್ನ ಆಗೇ ಬಿಡ್ತು. ಏನೋ ಸ್ವಲ್ಪ ಕೆಲಸ ಬಂತಂತ ಹೊರಗೆ ಹೊಂಟೆ. ಜೀನ್ಸ್ ನೋಡಿದ್ ಕೂಡ್ಲೆ ಜಡ್ಜ್ ಮಾಡಕ್ ಹೋಗ್ಬೇಡ್ರಿ. ನಮಗ್ ಸೀರೆ ಉಟ್ಕೊಂಡ್ ಗೌರಮ್ಮನ್ ತರ ಇರಕ್ಕೂ ಗೊತ್ತು, ಹಿಂಗೂ ಇರಕ್ ಗೊತ್ತು. ಮಾಡರ್ನ್ ಡ್ರೆಸ್ ಹಾಕೊಂಡ್ರು ಅದ್ ಮಾಡರ್ನ್ ಡ್ರೆಸ್ ಕತೆ ಅನ್ಸಲ್ಲ. ಹಂಗ್ ಮೈ ತುಂಬಾ ಹಾಕೊಂಡಿರ್ತೀನಿ. ಹಂಗಂತ ನಾನ್ ಬೇರೆ ಶಾರ್ಟ್ ಡ್ರೆಸ್ಸಸ್ ಹಾಕೋ ಹುಡುಗ್ಯಾರನ್ನ ಜಡ್ಜ್ ಮಾಡ್ರಿ ಅನ್ನತಿಲ್ಲ. ಯಾರನ್ನೇ ಆದ್ರೂ ಅವ್ರ ಬಟ್ಟೆಯಿಂದ ಜಡ್ಜ್ ಮಾಡ್ಬೇಡ್ರಿ ಅಂತ ಹೇಳತ್ತೀನಿ. ಏನಾದ್ರು ಊಟ ಮಾಡ್ಬೇಕು ಅನ್ಕೊಂಡ್ ಹೋಗಿದ್ವಿ, ಬಟ್ ಏನು ತಿನ್ಬೇಕು ಅನಿಸ್ಲಿಲ್ಲ. ಸೊ ಬಿಸಿಲ್ ಜಾಸ್ತಿ ಇತ್ತು, ಒಂದ್ ಶೇಕ್ ಕುಡಿಬೇಕು ಅನಿಸ್ತು, ಶೇಕ್ ಕುಡಿದ್ವಿ. ಆಮೇಲೆ ಸುಖಾಪುರಿ ತಿನ್ಬೇಕನ್ನಿಸ್ತು, ಸುಖಾಪುರಿ ತಿಂದು ನಮ್ಮ ಅಮ್ಮಗೆ ಏನಾರ ತರ್ತೇನೆ ಅಂತ ಪ್ರಾಮಿಸ್ ಮಾಡಿ ಬಂದಿದ್ದೆ. ಅದಕ್ಕೆ ಅವಳು ಒಂದು ಐಸ್ ಕ್ರೀಮ್ ತಗೊಂಡು ಮನೆಗೆ ಬಂದೆ. ಆಸ್ ಯೂಶುವಲ್ ನಮ್ ವಿಭೂತಿ ಆರ್ಡರ್ಸ್ ಬಂದಿದ್ವು. ಪಾರ್ಸೆಲ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ದೆ. ಮತ್ತೆ ರಾತ್ರಿ ಆಗಿ ಬಿಟ್ಟು ಗಣಪತಿ ಗುಡಿ ಪ್ರಸಾದ ಇತ್ತು. ಸೊ ನಾನು ಮಮ್ಮಿ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ಸೊ ಹಿಂಗಿತ್ತು ನನ್ ಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಾವು ಮತ್ತೆ ನಿಮ್ ಫೀಡ್ ದಾಗ ಬರ್ಬೇಕಂದ್ರೆ ಫಾಲೋ ಮಾಡ್ಕೋಬೇಕು. ಸೈನಿಂಗ್ ಆಫ್ ದಿ ರಾಕೆಟ್.